ದೇವರ ಸನ್ನಿಧಾನದಲ್ಲಿ ಕಳೆಯುವ ಸ್ವಲ್ಪ ಸಮಯವು ಎಷ್ಟೋ ಆಶೀರ್ವಾದದಾಯಕವಾದದ್ದು. ಇಂಥ ಅವಕಾಶವನ್ನು ಸಮಗ್ರ ಸತ್ಯವೇದ ಅಧ್ಯಯನದಲ್ಲಿ ದೇವರು ನಮಗೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಾವು ಮುನ್ನಡೆಯುವಾಗ ಯೇಸು ಕ್ರಿಸ್ತನು 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡದ್ದು, ಶತಾಧಿಪತಿಯ ನಂಬಿಕೆ ಹಾಗೂ ವಿಧವೆಯ ಜೀವಿತದಲ್ಲಿ ಆಕೆಗೆ ಆಧಾರವನ್ನು ಅನುಗ್ರಹಿಸಿದ್ದು ಎಂಬ ವಿಷಯಗಳನ್ನು ಧ್ಯಾನ ಮಾಡಲಿರುವೆವು. ಆದುದರಿಂದ ಬನ್ನಿರಿ, ದೇವರು ತಿಳಿಯಪಡಿಸುವ ಸತ್ಯವನ್ನು ನಮ್ಮದಾಗಿ ಮಾಡಿಕೊಂಡು ಆತ್ಮದಲ್ಲಿ ಬಲಹೊಂದುವ ಹಾಗೆ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಸಾರಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ನಾವು ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಿಂದ 7ನೇ ಅಧ್ಯಾಯದ 20ನೇ ವಚನದವರೆಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಿಂದ 16 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂತ ಹೆಸರಿಟ್ಟನು. ಅವರು ಯಾರೆಂದರೆ, ಆತನಿಂದ ಪೇತ್ರನೆಂಬ ಹೆಸರನ್ನು ಹೊಂದಿದ ಸೀಮೋನ, ಅವನ ತಮ್ಮನಾದ ಅಂದ್ರೆಯ, ಯಾಕೋಬ, ಯೋಹಾನ, ಫಿಲಿಪ್ಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬನ ಮಗನಾದ ಯೂದ, ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೋತ್ ಯೂದ ಇವರೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೇಸು ಕ್ರಿಸ್ತನು ಇಡೀ ರಾತ್ರಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದನು. ಯಾಕಂದರೆ ಆತನು ತನಗೋಸ್ಕರ 12 ಮಂದಿಯನ್ನು ತನ್ನ ಅಪೊಸ್ತಲರಾಗುವುದಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲಿಕ್ಕಿದ್ದನು. ತನ್ನ ಆಯ್ಕೆಯನ್ನು ಮಾಡುವ ಮೊದಲು ಇಡೀ ರಾತ್ರಿ ಆತನು ಪ್ರಾರ್ಥನೆಯಲ್ಲಿ ಕಳೆದನು. ಆ ಅಪೊಸ್ತಲರಲ್ಲಿ ಒಬ್ಬನು ಆತನನ್ನು ಹಿಡುಕೊಟ್ಟನು, ಮತ್ತೊಬ್ಬನು ಅಲ್ಲಗಳೆದನು, ಆದರೆ ನಂತರ ಪಶ್ಚಾತ್ತಾಪಪಟ್ಟನು. ಹೀಗೂ ದೇವರ ಸೇವಕರು ಆಯ್ದುಕೊಳ್ಳಲ್ಪಟ್ಟಿರುತ್ತಾರೆ. ನೋಡಿರಿ, ನಿಶ್ಚಯವಾಗಿಯೂ ಅನೇಕ ಅಭ್ಯರ್ಥಿಗಳಿರುತ್ತಾರೆ. ಆದರೆ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿರುವುದನ್ನು ಸ್ವಲ್ಪ ಆಲೋಚಿಸಿ ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನೋ ಎಂಬುದಾಗಿ. ಪ್ರಿಯರೇ, ದೇವರಿಂದ ಕರೆಯಲ್ಪಟ್ಟು ಆತನ ಸೇವೆಯಲ್ಲಿ ಇರುವವರಿಗೆ ಇದು ಒಂದು ಆದರಣೆಯ ಸಂಗತಿಯಾಗಿದೆ. ಯಾಕಂದರೆ ಕರೆದಾತನು ನಂಬಿಗಸ್ತನು, ನಮ್ಮ ಕುರಿತು ಚಿಂತಿಸುವಾತನಾಗಿದ್ದಾನೆ. ತನ್ನ 12 ಮಂದಿ ಶಿಷ್ಯರನ್ನು ಆರಿಸಿಕೊಳ್ಳುವ ಮುನ್ನ ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆಯುವುದು ಯೇಸುಕ್ರಿಸ್ತನಿಗೆ ಅವಶ್ಯಕವಾಗಿಯೂ ಮತ್ತು ಪ್ರಾಯೋಗಿಕವಾಗಿಯೂ ಕಂಡುಬಂದಿತು. ಅದೇ ರೀತಿಯಲ್ಲಿ ಇಂದು ನಮ್ಮ ಸಭೆಗಳಲ್ಲಿ ಯಾರನ್ನಾದರೂ ದೇವರ ಕೆಲಸಕ್ಕಾಗಿ ಆರಿಸಿಕೊಳ್ಳುವಾಗ ನಮ್ಮ ಆಯ್ಕೆಗಿಂತಲೂ ದೇವರ ಆಯ್ಕೆಯನ್ನು ನಾವು ಎದುರು ನೋಡುವವರಾಗಿ ಹೆಚ್ಚು ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುವುದು ಬಹು ಅವಶ್ಯಕವಾಗಿದೆ. ನಮ್ಮ ಅಧ್ಯಯನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮಭೂಮಿಯಲ್ಲಿ ನಿಂತನು. ಆತನ ಶಿಷ್ಯರ ದೊಡ್ಡ ಗುಂಪು ಮತ್ತು ಎಲ್ಲಾ ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ತೂರ್ ಸೀದೋನ್ ಪಟ್ಟಣಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಮಹಾಜನ ಸಮೂಹವು ಆತನ ಸಂಗಡ ಇದ್ದವು. ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಬಂದಿದ್ದರು. ಅವರಲ್ಲಿ ದೆವ್ವಗಳ ಕಾಟವಿದ್ದವರು ಸ್ವಸ್ಥವಾದರು ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನೂ ವಾಸಿ ಮಾಡುತ್ತಿದ್ದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಾನು ಈಗಾಗಲೇ ಅನೇಕ ಸಾರಿ ಹೇಳಿದಂತೆ ಅನೇಕ ಜನರು ಈ ಸಂದರ್ಭದಲ್ಲಿ ಗುಣ ಹೊಂದಿದರು. ಯೇಸುಕ್ರಿಸ್ತನು ಈ ಭೂಮಿಯ ಮೇಲೆ ನಡೆದಾಡಿದಾಗ ವಾಸ್ತವಿಕವಾಗಿ ಸಾವಿರಾರು ಜನರು ಸ್ವಸ್ಥತೆಯನ್ನು ಹೊಂದಿದರು. ಆತನು ಜನರನ್ನು ಗುಣಪಡಿಸಲು ಯಾವ ನಿರ್ದಿಷ್ಟವಾದಂಥ ವಿಧಾನವನ್ನು ಉಪಯೋಗಿಸಲಿಲ್ಲ. ಆತನು ಬಹು ದೂರದಿಂದಲೂ ರೋಗಿಗಳನ್ನು ಗುಣಪಡಿಸಿದನು. ಯೇಸುಕ್ರಿಸ್ತನು ನೆರವೇರಿಸಿದ ಸ್ವಸ್ಥತೆಗಳು ಯಥಾರ್ಥವಾದವುಗಳಾಗಿದ್ದವು ಮತ್ತು ಸ್ವತಃ ವೈದ್ಯನಾಗಿದ್ದ ಲೂಕನು ನೀಡುವ ಹೇಳಿಕೆಯೇ ಅವುಗಳನ್ನು ಸಾಬೀತುಪಡಿಸುತ್ತವೆ.
ಪ್ರಿಯರೇ, ಇಂದಿನ ಕಾಲದ ಗುಣಪಡಿಸುವವರೆಂಬುದಾಗಿ ಹೇಳಿಕೊಳ್ಳುವವರಿಗಿಂತ ಶ್ರೇಷ್ಠ ವೈದ್ಯನಾಗಿರುವ ಯೇಸು ಕ್ರಿಸ್ತನಿಂದ ಗುಣ ಹೊಂದುವುದು ಉತ್ತಮವಾಗಿರುವುದು. ಆದ್ದರಿಂದ ಆತನ ಬಳಿಗೆ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗೋಣ. ಆತನು ನಿಶ್ಚಯವಾಗಿಯೂ ನಮ್ಮನ್ನು ಸ್ವಸ್ಥಪಡಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾವೀಗ ಪರ್ವತ ಪ್ರಸಂಗ ಎಂಬುದಾಗಿ ಕರೆಸಿಕೊಳ್ಳುವ ಭಾಗಕ್ಕೆ ಬಂದಿರುವೆವು. ಆದರೆ ಲೂಕನ ಸುವಾರ್ತೆಯಲ್ಲಿನ ಈ ಪ್ರಸಂಗವು ಪರ್ವತದ ಮೇಲಾಗಿರದೆ ಅದು ಒಂದು ಸಮಭೂಮಿಯ ಮೇಲಿನ ಪ್ರಸಂಗವಾಗಿರುತ್ತದೆ. ಒಂದು ವೇಳೆ ಪರ್ವತ ಪ್ರಸಂಗದ ಬೋಧನೆಯೇ ಇಲ್ಲಿಯೂ ಇರುವುದು ಎಂಬುದಾಗಿ ಕೇಳುವುದಾದರೆ ಅದಕ್ಕೆ ನಾನು ಕೊಡಬಹುದಾದ ಒಂದು ಕಾರಣ ಏನೆಂದರೆ, ಹೌದು, ಅವು ಸದೃಶ್ಯವಾಗಿ ಕಾಣುತ್ತವೆ. ಯಾಕೆಂದರೆ ಯೇಸು ಕ್ರಿಸ್ತನು ಕೆಲವು ಸಾರಿ ತನ್ನ ಸಂದೇಶಗಳನ್ನು ಮತ್ತೆ ಮತ್ತೆ ಜನರಿಗೆ ಬೋಧಿಸುತ್ತಿದ್ದನು. ಅಂದರೆ ಪರ್ವತ ಮೇಲೆ ಬೋಧಿಸಿದ್ದನ್ನೇ ಈಗ ಈ ಸಮಭೂಮಿಯಲ್ಲಿ ಬೋಧಿಸುತ್ತಿರುವನು. ಆದರೆ ಲೂಕನ ಸುವಾರ್ತೆಯಲ್ಲಿರುವ ಈ ಸಂದೇಶದಲ್ಲಿ ಕೆಲವು ಸೇರ್ಪಡೆಗಳು, ಕೆಲವು ಬಿಡಲ್ಪಟ್ಟವುಗಳು, ಆಶೀರ್ವಾದಗಳು, ಶಾಪಗಳು, ಮನೋವೃತ್ತಿಗಳು ಮತ್ತು ನ್ಯಾಯ ತೀರ್ಪುಗಳು ನಮಗೆ ಕಾಣಸಿಗುವುದು ಗಮನಾರ್ಹವಾಗಿದೆ. ನೋಡಿರಿ, ಸುವಾರ್ತೆಗಳಲ್ಲಿ ಏಕಮತವಿರುವುದಕ್ಕಿಂತ ಭೇದವಿರುವುದು ಅವಶ್ಯವಾಗಿದೆ. ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 20-22 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಆತನು ತನ್ನ ಶಿಷ್ಯರ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳಿದ್ದೇನೆಂದರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ಹಸಿದಿರುವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಧನ್ಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವೀಗ ಓದಿದ ವಾಕ್ಯಭಾಗವು ಮತ್ತಾಯನ ಸುವಾರ್ತೆಯ ಪರ್ವತ ಪ್ರಸಂಗಕ್ಕೆ ಸಮರೂಪವಾಗಿದೆಯಲ್ಲವೇ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದೇ ಬೋಧನೆಯನ್ನು ಬೇರೆ ಬೇರೆ ವಿಧಗಳಲ್ಲಿ ನೀಡಿರುತ್ತಾನೆ. ಮುಂದಿನ ಅಂದರೆ 23ನೇ ವಚನದಿಂದ ಒಂದು ಹೊಸ ವಿಚಾರವು ಪರಿಚಯಿಸಲ್ಪಟ್ಟಿರುತ್ತದೆ. ಬನ್ನಿರಿ, ಈಗ ನಮ್ಮ ಧ್ಯಾನವನ್ನು ಮುಂದುವರೆಸಿ 23ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ದಿನದಲ್ಲಿ ಸಂತೋಷಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳುಕೊಳ್ಳಿರಿ. ಈ ಜನರ ಪಿತೃಗಳು ಪ್ರವಾದಿಗಳಿಗೂ ಹಾಗೆಯೇ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯವು ದೇವರ ಪ್ರವಾದಿಗಳ ಕಡೆಗೆ ಮಾನವ ಕುಲದವರು ತೋರಬೇಕಾದ ಸ್ವೀಕರಿಸುವಿಕೆ ಹಾಗೂ ಮನೋವೃತ್ತಿಯನ್ನು ಕುರಿತು ಮಾತನಾಡುತ್ತದೆ. ಒಬ್ಬ ನಿಜವಾದ ದೇವರ ಪ್ರವಾದಿಯು ದೇವರಿಗಾಗಿ ಮಾತಾಡುತ್ತಾನೆ ಮತ್ತು ಹಿಂಸೆ ಸಂಕಷ್ಟವನ್ನು ಹೊಂದುತ್ತಾನೆ. ಆದರೆ ಒಬ್ಬ ಸುಳ್ಳು ಪ್ರವಾದಿಯು ದೇವರನ್ನು ತಪ್ಪಾದ ರೀತಿಯಲ್ಲಿ ಪ್ರತಿನಿಧಿಸಿ ಜನರಿಂದ ಹೊಗಳಿಕೆಯನ್ನು ಹೊಂದುತ್ತಾನೆ. ನಿಜವಾದ ಪ್ರವಾದಿಯು ದೇವರಲ್ಲಿ ನಂಬಿಕೆಯನ್ನು ಇಡಬೇಕು ಮತ್ತು ಕಾಣದ ನಿತ್ಯತ್ವದ ಸಂಗತಿಗಳನ್ನು ಕುರಿತು ಪೂರ್ಣ ಭರವಸೆಯನ್ನು ಕಾಪಾಡಿಕೊಳ್ಳಬೇಕು. ಅದುವೇ ಅವನನ್ನು ದೇವರಿಗೆ ಯಥಾರ್ಥವಾಗಿರುವಂತೆ ಉತ್ತೇಜಿಸುತ್ತದೆ. ಪ್ರಿಯರೇ, 20-22 ವಚನಗಳು ಬಡವರ, ಹಸಿದವರ, ಅಳುವವರ, ಹಗೆ ಮಾಡಲ್ಪಟ್ಟವರ, ಬಹಿಷ್ಕಾರ ಹಾಕಿ ನಿಂದಿಸಲ್ಪಟ್ಟವರ, ಹೆಸರನ್ನು ಕೆಟ್ಟದೆಂದು ತೆಗೆದುಹಾಕಲ್ಪಟ್ಟವರ ಕುರಿತಾಗಿ ಮಾತಾಡುತ್ತವೆ. ಇವೆಲ್ಲವುಗಳು ಹಳೆಯ ಒಡಂಬಡಿಕೆಯಲ್ಲಿ ಸತ್ಯವಾದಂಥವುಗಳು ಎಂಬುದನ್ನು ನಾವು ಕಂಡುಕೊಳ್ಳಬೇಕಾಗಿರುತ್ತದೆ. ಇಂದೂ ಸಹ ಅವು ಸತ್ಯವಾದಂಥವುಗಳಾಗಿವೆ. ನೋಡಿರಿ, ದೇವರ ವಾಕ್ಯವನ್ನು ಬೋಧಿಸುವವನು ಕಠಿಣವಾದ ಸಮಯವನ್ನು ಎದುರಿಸಲಿರುವನು. ಒಂದು ವೇಳೆ ಅವನು ಕಠಿಣವಾದ ಸಮಯವನ್ನು ಎದುರಿಸದೇ ಇದ್ದರೆ ಅಲ್ಲಿ ಏನೋ ತಪ್ಪಾಗಿರುವುದು ಎಂದು ನಾವು ತಿಳಿದುಕೊಳ್ಳಬೇಕು. ಸುಳ್ಳು ಪ್ರವಾದಿಗಳು ಧನವಂತರಾಗಿದ್ದರು, ಈಗಲೂ ಸಹ ಹಾಗೆಯೇ ಇದ್ದಾರೆ. ಅವರ ಬಳಿಯಲ್ಲಿ ಹೆಚ್ಚು ಆಹಾರವಿತ್ತು, ಅವರು ನಗುತ್ತಿದ್ದರು ಮತ್ತು ಅವರನ್ನು ಒಳ್ಳೆಯವರು ಎಂದು ಪರಿಗಣಿಸುತ್ತಿದ್ದರು. ಆದರೆ ದೇವರು ಅವರಿಗೆ ಏನೋ ಹೇಳುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 24-28 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಸುಳ್ಳು ಪ್ರವಾದಿಯು ಲೋಕದವರಿಂದ ಗೌರವಿಸಲ್ಪಟ್ಟಿರುತ್ತಾನೆ ಹಾಗೂ ಪ್ರೋತ್ಸಾಹಿಸಲ್ಪಟ್ಟಿರುತ್ತಾನೆ. ಅವನು ಸರಿಯಾದ ಸಂಗತಿಯನ್ನು ಹೇಳಿದರೆ ಲೋಕವು ಅವನಿಗೆ ದೊಡ್ಡ ಸಂಭಾವನೆಯನ್ನು ಕೊಡುತ್ತದೆ. ಹೇಗೂ ಯೇಸು ಕ್ರಿಸ್ತನು ದೇವರಿಂದ ಸಂಬಳವನ್ನು ಎದುರು ನೋಡುತ್ತಾ ಇರುವುದಿಲ್ಲ ಎಂಬುದನ್ನು ಆತನು ಸ್ಪಷ್ಟಪಡಿಸಿದನು.
ನೋಡಿರಿ, ಸುಳ್ಳು ಪ್ರವಾದಿಯು ಲೋಕಪ್ರಿಯನಾಗಬಹುದು, ಲೋಕದಲ್ಲಿ ಅವನಿಗೆ ಅತ್ಯಾನಂದವಿರಬಹುದು, ಆದರೆ ಅವನು ಪರಲೋಕವನ್ನು ದುಃಖಿಸುವಂತೆ ಮಾಡುತ್ತಾನೆ. ಅವನು ಅತ್ಯುತ್ತಮ ಭೋಜನವನ್ನು ಸೇವಿಸಬಹುದು, ಆದರೆ ಅವನ ಆತ್ಮವು ಹಸಿವಿಗೊಂಡಿರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಇಂದು ಯೇಸು ಕ್ರಿಸ್ತನನ್ನು ಹೊಂದಿರದ ಧನವಂತರ ಬಗ್ಗೆ ಅಷ್ಟು ಹೆಚ್ಚು ಮಾತನಾಡುವುದಿಲ್ಲ. ಆದರೆ ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ ಎಂಬುದಾಗಿ ಹೇಳುವುದರ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂಥವರ ಬಗ್ಗೆ ಪವಿತ್ರ ಗ್ರಂಥದಲ್ಲಿ ಹೆಚ್ಚು ಒತ್ತು ನೀಡಿ ಹೇಳಿರುತ್ತಾನೆ. ನೋಡಿರಿ, ಒಬ್ಬ ಕ್ರಿಸ್ತರಹಿತ ಶ್ರೀಮಂತನು ಒಂದು ಚಿಕ್ಕ ವಸ್ತುವನ್ನು ಕದ್ದಿರುವ ಒಬ್ಬ ಬಡ ಕಳ್ಳನಷ್ಟೇ ಅಪಾಯಕಾರಿಯಾಗಿದ್ದಾನೆ ಹಾಗೂ ಅಪಾಯದಲ್ಲಿದ್ದಾನೆ. ನಮ್ಮನ್ನು ನಾವು ಪ್ರಿಯರೇ ಪರೀಕ್ಷಿಸಿಕೊಳ್ಳೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾನು ಹೇಳುವ ಈ ವಾಕ್ಯ ಭಾಗವನ್ನು ದಯಮಾಡಿ ನೀವು ಸಮಯ ತೆಗೆದುಕೊಂಡು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಆ ವಾಕ್ಯ ಭಾಗವು ಯಾವುದೆಂದರೆ, ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31-46 ವಚನಗಳು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಒಬ್ಬ ಸಭಾಸೇವಕನು ಜನಪ್ರಿಯತೆಯನ್ನು ಹುಡುಕುವವನಾಗಿದ್ದರೆ ಅವನು ಪಾಪದ ಕುರಿತಾಗಿ ಪ್ರಸ್ತಾಪಿಸಲು ಧೈರ್ಯಗೊಳ್ಳುವುದಿಲ್ಲ. ಕೆಲವರು ಅಧಿಕಗೊಳ್ಳುತ್ತಿರುವ ಪಾಪದ ಪಾಪತನವನ್ನು ವಿವರಿಸಿ ಮುಗಿಸಲು ಮನೋವಿಶ್ಲೇಷಣೆಯ ಸುತ್ತುವರಿಕೆಯನ್ನು ಉಪಯೋಗಿಸುತ್ತಾರೆ. ನೋಡಿರಿ, ಅನೇಕ ಆಧುನಿಕ ಸಂದೇಶಕರ ಪ್ರಕಾರ ಪಾಪವು ದೇವರ ವಿರುದ್ಧ ಮಾಡಿರುವ ಅಪರಾಧವಾಗಿರುವುದಿಲ್ಲ. ದೇವರು ಪಾಪವನ್ನು ಅಸಹ್ಯಪಡುತ್ತಾನೆ ಹಾಗೂ ಯೆಹೋವನು ಯುದ್ಧಶೂರನು ಎಂಬುದಾಗಿ ಹೇಳಲು ಅವರು ಅಂಜುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರ ದೃಷ್ಟಿಯಲ್ಲಿ ಸರಿಯಾಗಿರಬೇಕಾದರೆ ನಾವು ಅಹಂಭಾವವನ್ನು ಅಭಿನಂದಿಸುವುದಕ್ಕಾಗಲಿ, ಗರ್ವವನ್ನು ಪ್ರೀತಿಯಿಂದ ಬೆನ್ನ ಮೇಲೆ ತಟ್ಟುವುದಕ್ಕಾಗಲಿ, ಪಾಪದ ಕಡೆಗೆ ಮುಗುಳ್ನಗೆಯನ್ನು ಬೀರುವುದಕ್ಕಾಗಲಿ, ಅಥವಾ ಪಾಪವೆಂಬ ಕ್ಯಾನ್ಸರಿನ ಮೇಲೆ ತಂಪಾದ ಮುಲಾಮನ್ನು ಹಚ್ಚುವುದಕ್ಕಾಗಲಿ ಆಗುವುದಿಲ್ಲ. ನಾವು ತತ್ವಜ್ಞಾನದ ಮೇಲೆ ನಿಯಮವನ್ನು ಬರೆದು ಅದನ್ನು ಲೋಕದ ಸುಖಾನುಭವಗಳಲ್ಲಿ ತುಂಬಲಿಕ್ಕಾಗುವುದಿಲ್ಲ. ಆದರೆ ನಾವು ಮಾಡಬಹುದಾದ ಒಂದೇ ಒಂದು ಸಂಗತಿ ಯಾವುದೆಂದರೆ, ನಾವು ಯೇಸುಕ್ರಿಸ್ತನ ಕ್ರೂಜೆ ಅಡಿಗೆ ಸೇರಬೇಕು. ಅಲ್ಲಿ ದೇವರು ನಮ್ಮನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವುದರ ಮೂಲಕ ನಮ್ಮನ್ನು ಯೇಸುಕ್ರಿಸ್ತನಲ್ಲಿ ನೂತನ ಸೃಷ್ಟಿಯನ್ನಾಗಿ ಮಾಡುತ್ತಾನೆ. ಇದುವೇ ಆ ಸಮಭೂಮಿಯಲ್ಲಿ ನಮಗೆ ದೊರೆಯುವ ಸಂದೇಶವಾಗಿದೆ ಮತ್ತು ಅದು ಪರ್ವತ ಪ್ರಸಂಗಕ್ಕೆ ಪೂರಕವಾಗಿದೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನೋಡುವುದಾದರೆ, ಯೇಸುಕ್ರಿಸ್ತನು ಈ ಬೋಧನೆಯನ್ನು ಒಂದು ಸಾಮ್ಯದೊಂದಿಗೆ ಮುಕ್ತಾಯಗೊಳಿಸುತ್ತಾನೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 47-49 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ತಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು, ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ನೇರವಾದ ಸಂದೇಶವೇನೆಂದರೆ, ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಮನೆಯು ಅಲ್ಲಾಡದೆ ನಿಂತಿತು, ನೆಲದ ಮೇಲೆ ಅಥವಾ ಉಸುಬಿನ ಮೇಲೆ ಕಟ್ಟಲ್ಪಟ್ಟ ಮನೆಯು ಪೂರಾ ಹಾಳಾಗಿ ಹೋಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅಧ್ಯಾಯವು ನಾನು ದೇವರ ಮುಂದೆ ಒಬ್ಬ ಪಾಪಿ ಎಂಬುದಾಗಿಯೂ ಮತ್ತು ನಾನು ನಾಶನಕ್ಕೆ ಹೋಗುವವನು ಎಂಬುದಾಗಿಯೂ ತಿಳಿಸುತ್ತದೆ. ಹೀಗಿರುವಾಗ ಒಂದು ಬಂಡೆಯು ನನಗೆ ಲಭ್ಯವಿರುತ್ತದೆ ಮತ್ತು ಅದರ ಮೇಲೆ ನಾನು ನಿಲ್ಲುವಂಥ ಅಸ್ತಿವಾರವನ್ನು ಕಟ್ಟಬಹುದು. ಆ ಬಂಡೆಯು ಯೇಸು ಕ್ರಿಸ್ತನೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ: ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಅಸ್ತಿವಾರವು ಯಾವುದರ ಮೇಲೆ ಇರುತ್ತದೆ? ಯಾವುದರ ಮೇಲೆ ನಿಮ್ಮ ಮನೆಯನ್ನು ಕಟ್ಟುತ್ತಿರುವಿರಿ? ಬಂಡೆಯಾಗಿರುವ ಯೇಸು ಕ್ರಿಸ್ತನ ಮೇಲೆ ಕಟ್ಟುತ್ತಿರುವಿರೋ ಅಥವಾ ಉಸುಬಿನ ಮೇಲೆ ಕಟ್ಟುತ್ತಿರುವಿರೋ? ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಸಮಭೂಮಿಯ ಮೇಲೆ ಯೇಸು ಕ್ರಿಸ್ತನು ನೀಡಿದ ಈ ಬೋಧನೆಯನ್ನು ಓದಿದ ನಂತರ ನಾವು ಕಳೆದು ಹೋದವರು, ನರಕಕ್ಕೆ ಪಾತ್ರರು ಎಂಬುದನ್ನು ಗ್ರಹಿಸಿಕೊಳ್ಳದಿದ್ದರೆ ಅದು ಬಹಳ ದುಃಖಕರವಾದಂಥ ಸ್ಥಿತಿಯಾಗಿರುತ್ತದೆ. ನೋಡಿರಿ, ನಾವು ಯಾರೇ ಆಗಿದ್ದರೂ ಸರಿ, ನಾವು ನಿಜವಾಗಿಯೂ
ಅಪೇಕ್ಷಿಸುವುದಾದರೆ ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ಹತ್ತಬಹುದು. ಆತನು ನಮ್ಮನ್ನು ಯಾವ ಕ್ರಯವಿಲ್ಲದೆ ರಕ್ಷಿಸುತ್ತಾನೆ. ನಾವು ಸಾಧಾರಣವಾದ ನಂಬಿಕೆಯಿಂದ ಆತನ ಬಳಿಗೆ ಬಂದು ಆತನನ್ನು ವಿಶ್ವಾಸಿಸೋಣ. ದೇವರು ತಾನೇ ನಿಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಪ್ರಿಯರೇ, ಇಲ್ಲಿಗೆ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯವು ಮುಕ್ತಾಯವಾಯಿತು. ಈಗ ನಾವು ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದು, ನಾಯಿನೆಂಬ ಊರಿನ ವಿಧವೆಯ ಮಗನನ್ನು ಬದುಕಿಸಿದ್ದು, ಸ್ನಾನಿಕನಾದ ಯೋಹಾನನನ್ನು ಪ್ರಶಂಸಿಸಿದ್ದು, ಫರಿಸಾಯನ ಮನೆಯಲ್ಲಿ ಊಟ ಮಾಡಿದ್ದು ಮತ್ತು 2 ಸಾಲಗಾರರ ಸಾಮ್ಯವನ್ನು ಹೇಳಿದ್ದು ಎಂಬುದಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅಧ್ಯಾಯವು ಸ್ವಸ್ಥತೆಯ ಮತ್ತೊಂದು ಅತಿ ಜಾಗರೂಕ ದಾಖಲೆಯೊಂದಿಗೆ ನಮ್ಮ ಮುಂದೆ ತೆರೆಯುತ್ತದೆ. ಈ ಸನ್ನಿವೇಶದಲ್ಲಿ ಶತಾಧಿಪತಿಯ ಆಳು ಸ್ವಸ್ಥತೆಯನ್ನು ಹೊಂದುತ್ತಿರುವನು. ನೋಡಿರಿ, ಆ ಆಳು ಹೇಗೂ ಯೇಸುವಿನೊಂದಿಗೆ ವೈಯಕ್ತಿಕ ಸಂಪರ್ಕದಲ್ಲಿ ಇಲ್ಲದೇ ಇರುವಾಗಲೂ ಅವನು ಗುಣಪಡಿಸಲ್ಪಟ್ಟನು. ಅಷ್ಟೇ ಅಲ್ಲದೆ ವೈದ್ಯನಾದ ಲೂಕನೊಬ್ಬನೇ ನಾಯಿನೆಂಬ ಊರಿನ ವಿಧವೆಯ ಸತ್ತು ಹೋಗಿದ್ದ ಮಗನನ್ನು ಯೇಸುಕ್ರಿಸ್ತನು ಬದುಕಿಸಿದ್ದನ್ನು ನಮೂದಿಸುತ್ತಾನೆ. ಸತ್ತು ಹೋಗಿದ್ದ ಇಬ್ಬರನ್ನು ಯೇಸುಕ್ರಿಸ್ತನು ಪುನಃ ಎಬ್ಬಿಸಿದ ಘಟನೆಗಳನ್ನು ಕುರಿತು ದಾಖಲಿಸಿರುವ ಏಕೈಕ ಗ್ರಂಥಕರ್ತನು ಈ ಲೂಕನಾಗಿರುವನು. ಮತ್ತು ಲೂಕನೊಬ್ಬನೇ ನಮೂದಿಸಿರುವ ಯೇಸುಕ್ರಿಸ್ತನ 18 ಸಾಮ್ಯಗಳಲ್ಲಿ ಮೊಟ್ಟ ಮೊದಲನೆಯದು ಈ ಅಧ್ಯಾಯದಲ್ಲಿ ನಮಗೆ ದೊರಕುತ್ತದೆ. ನೋಡಿರಿ, ಯೇಸುಕ್ರಿಸ್ತನು ಒಬ್ಬ ಫರಿಸಾಯನ ಮನೆಯನ್ನು ಸಂಧಿಸಿದಾಗ ಅಲ್ಲಿ ಬಂದ ದುರಾಚಾರಿಯಾದ ಒಬ್ಬ ಹೆಂಗಸು ಆತನ ಪಾದಗಳ ಮೇಲೆ ತೈಲವನ್ನು ಸುರಿದಂಥ ಆ ಘಟನೆಯಿಂದ ಆ ಸಾಮ್ಯವು ಹುಟ್ಟಿಕೊಂಡಿತು. 2 ಸಾಲಗಾರರ ಆ ಸಾಧಾರಣ ಸಾಮ್ಯವು ದುರಾಚಾರಿಯಾದ ಆ ಹೆಂಗಸು ಫರಿಸಾಯನಾದ ಸೀಮೋನನಿಗಿಂತಲೂ ಉತ್ತಮಳೆಂದು ಪ್ರಕಟಿಸಿತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1-10 ವಚನಗಳನ್ನು ಓದುವಾಗ ಯೇಸು ಕ್ರಿಸ್ತನು ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದರ ಕುರಿತಾಗಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಈ ವಚನಗಳನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗದಲ್ಲಿ ಪ್ರಿಯರೇ, ಆ ಪಟ್ಟಣದಲ್ಲಿ ಅನೇಕ ರೋಮಾಯ ಸಿಪಾಯಿಗಳಿದ್ದರು. ಒಬ್ಬ ಶತಾಧಿಪತಿ 100 ಮಂದಿ ಸಿಪಾಯಿಗಳ ಮೇಲಿರುವ ಸರದಾರನಾಗಿದ್ದನು ಮತ್ತು ಈ ಶತಾಧಿಪತಿಯು ನಂಬಿಕೆಯ ಮನುಷ್ಯನಾಗಿದ್ದನು. ಅವನು ಯಹೂದ್ಯರಿಗೋಸ್ಕರ ಕಪೆರ್ನೌಮಿನಲ್ಲಿ ಒಂದು ಸಭಾಮಂದಿರವನ್ನು ಕಟ್ಟಿಸಿಕೊಟ್ಟದ್ದು ಯಹೂದಿ ಜನಾಂಗದ ಕಡೆಗೆ ಅವನಿಗಿದ್ದ ಪ್ರೀತಿಯನ್ನು ತೋರಿಸಿಕೊಡುತ್ತದೆ. ಅವನ ಸ್ಥಾನವು ಅಧಿಕಾರಯುಕ್ತವಾಗಿತ್ತು. ಯಾಕಂದರೆ ಅವನು ಒಬ್ಬ ಸಿಪಾಯಿಗೆ ಇಲ್ಲಿಗೆ ಬಾ ಎಂಬುದಾಗಿ ಹೇಳಿದರೆ ಆ ಸಿಪಾಯಿಯು ಬರುತ್ತಿದ್ದನು. ಮತ್ತೊಬ್ಬನಿಗೆ ಅಲ್ಲಿ ಹೋಗು ಎಂಬುದಾಗಿ ಹೇಳಿದರೆ ಅವನೂ ಹೋಗುತ್ತಿದ್ದನು. ಅದೇ ರೀತಿಯ ಅಧಿಕಾರವನ್ನು ಯೇಸು ಕ್ರಿಸ್ತನೂ ಸಹ ಹೊಂದಿರುವನು ಎಂಬುದನ್ನು ಆ ಶತಾಧಿಪತಿಯು ಗ್ರಹಿಸಿಕೊಂಡಿದ್ದನು. ಮತ್ತು ಯೇಸು ಕ್ರಿಸ್ತನು ಬರೀ ಒಂದು ಮಾತನ್ನು ಹೇಳಿದರೆ ಸಾಕು, ತನ್ನ ಆಳು ಗುಣ ಹೊಂದುವನು ಎಂದು ಅವನು ನಂಬಿದ್ದನು. ಆ ಶತಾಧಿಪತಿಯ ನಂಬಿಕೆಗೆ ಯೇಸುಕ್ರಿಸ್ತನು ಆಶ್ಚರ್ಯಪಟ್ಟನು. ನೋಡಿರಿ, 2 ಸಂದರ್ಭಗಳಲ್ಲಿ ಮಾತ್ರ ಯೇಸುಕ್ರಿಸ್ತನು ಆಶ್ಚರ್ಯಪಟ್ಟಿರುವನು. ಆತನು ಶತಾಧಿಪತಿಯ ನಂಬಿಕೆಗೆ ಹಾಗೂ ಇಸ್ರಾಯೇಲಿನ ಅಪನಂಬಿಕೆಗೆ ಆಶ್ಚರ್ಯಪಟ್ಟನು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11-16 ವಚನದವರೆಗೆ ಓದುವಾಗ ಈ ವಾಕ್ಯ ಭಾಗದಲ್ಲಿ ನಾವು ಯೇಸುವು ನಾಯಿನೆಂಬ ಊರಿನ ವಿಧವೆಯ ಮಗನನ್ನು ಬದುಕಿಸಿದ್ದರ ಕುರಿತಾಗಿ ನೋಡುತ್ತೇವೆ. ದಯಮಾಡಿ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಕೇವಲ ವೈದ್ಯನಾದ ಲೂಕನು ಮಾತ್ರ ಈ ಘಟನೆಯನ್ನು ನಮೂದಿಸುತ್ತಾನೆ. ಇಲ್ಲಿ ನಡೆದಿರುವಂಥ ಸಂಗತಿಯು ಅದು ಪುನರುತ್ಥಾನವಾಗಿರುವುದಿಲ್ಲ, ಆದರೆ ಅದು ಕೇವಲ ಪುನಃಸ್ಥಾಪನೆಯಾಗಿರುತ್ತದೆ. ಅಂದರೆ ಹಳೇ ಶರೀರದಲ್ಲಿಯೇ ಪುನಃ ಜೀವವನ್ನು ಇಟ್ಟಿರುವುದಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸುಕ್ರಿಸ್ತನು ಯಾರ್ಯಾರನ್ನು ಬದುಕಿಸಿದನೋ ಅವರು ಮುಂದೆ ಒಂದು ದಿನ ಮತ್ತೆ ಸತ್ತು ಹೋದರು. ಹಾಗಿದ್ದರೆ ಯಾಕೆ ಯೇಸುಕ್ರಿಸ್ತನು ಅವರನ್ನು ಬದುಕಿಸಬೇಕಿತ್ತು ಎಂಬ ಪ್ರಶ್ನೆಯು ನಮ್ಮಲ್ಲಿ ಹುಟ್ಟುತ್ತದಲ್ಲವೇ? ನೋಡಿರಿ, ಆತನು ಆ ನಿಶ್ಚಿತ ಸಮಯದಲ್ಲಿ ಕನಿಕರದಿಂದ ತುಂಬಲ್ಪಟ್ಟವನಾಗಿ ಆ ಸತ್ತವರನ್ನು ಬದುಕಿಸಿದನು. ಅವರೆಲ್ಲರೂ ತಮ್ಮ ಹಳೇ ಶರೀರಗಳಲ್ಲಿ ಹೊರಟು ಹೋಗಿದ್ದ ಜೀವವನ್ನು ಪುನಃ ಹೊಂದಿದವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಯವರೆಗೂ ಸತ್ತವರೊಳಗಿಂದ ಪುನರುತ್ಥಾನನಾಗಿರುವ ಏಕೈಕ ವ್ಯಕ್ತಿ ಆತನು ಯೇಸುಕ್ರಿಸ್ತನು ಮಾತ್ರ ಆಗಿದ್ದಾನೆ.
ಆತನು ಸತ್ತವರೊಳಗಿಂದ ಎದ್ದು ಬಂದವರಲ್ಲಿ ಪ್ರಥಮ ಫಲವಾಗಿದ್ದಾನೆ. ಆತನೊಬ್ಬನೇ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನಾಗಿ ಮಹಿಮಾ ಶರೀರವನ್ನು ಹೊಂದಿರುವಾತನಾಗಿದ್ದಾನೆ. ಮುಂದೆ ಒಂದು ದಿವಸ ಆತನು ಮಧ್ಯಾಕಾಶದಲ್ಲಿ ಬಂದು ಕ್ರಿಸ್ತನಲ್ಲಿ ಸತ್ತವರನ್ನು ಮತ್ತು ಜೀವದಿಂದ ಉಳಿದಿರುವ ತನ್ನ ಭಕ್ತರನ್ನು ತನ್ನಲ್ಲಿಗೆ ಕರೆದುಕೊಳ್ಳುವಾಗ ನಾವೆಲ್ಲರೂ ಪುನರುತ್ಥಾನದ ಹಾಗೂ ಮಹಿಮೆಯ ಶರೀರಗಳನ್ನು ಹೊಂದಿದವರಾಗಿ ಆತನಲ್ಲಿಗೆ ಸೇರಿಸಲ್ಪಡಲಿರುವೆವು. ಆಗ ಆ ಪುನರುತ್ಥಾನದ ಶರೀರವು ಇನ್ನೆಂದಿಗೂ ಸಾಯುವುದಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ನಡೆದಾಡುವಾಗ ಆತನು ಎಬ್ಬಿಸಿದ ಪ್ರತಿಯೊಬ್ಬಳು ಮಹಿಮಾ ಶರೀರವನ್ನು ಹೊಂದದೇ ಇರುವುದರಿಂದ ಅವರೆಲ್ಲರೂ ಮತ್ತೆ ಸಾಯಬೇಕಾಗಿತ್ತು. ಪ್ರಿಯರೇ, ನಮ್ಮ ವಾಕ್ಯ ಭಾಗಕ್ಕೆ ಬರುವಾಗ ಅಲ್ಲಿ ಮಗನನ್ನು ಕಳೆದುಕೊಂಡ ಆ ನಾಯಿನೆಂಬ ಊರಿನ ವಿಧವೆಯು ದುಃಖದಲ್ಲಿದ್ದಳು. ಅದನ್ನು ಕಂಡ ಯೇಸು ಕ್ರಿಸ್ತನು ಆಕೆಯ ವಿಷಯದಲ್ಲಿ ಕನಿಕರಪಟ್ಟು ಆ ಮಗನನ್ನು ಬದುಕಿಸಿ ಆಕೆಗೆ ಕೊಟ್ಟನು. ಯೇಸು ಕ್ರಿಸ್ತನು ತಾನು ಸಂಧಿಸಿದ ಪ್ರತಿಯೊಂದು ಶವ ಸಂಸ್ಕಾರದ ಕಾರ್ಯವನ್ನು ನಿಲ್ಲಿಸಿಬಿಟ್ಟನು ಎಂಬುದಾಗಿ ಯಾರೋ ಒಬ್ಬರು ಹೇಳಿರುತ್ತಾರೆ, ಮತ್ತು ಅದು ಸತ್ಯವಾದ ಮಾತಾಗಿರುತ್ತದೆ. ಆತನು ಇನ್ನೂ ಅನೇಕರನ್ನು ಸತ್ತವರೊಳಗಿಂದ ಬದುಕಿಸಿದನು. ಆದರೆ ಸತ್ಯವೇದದಲ್ಲಿ ನಮಗೆ ಬರೀ 3 ನಿದರ್ಶನಗಳು ದೊರೆಯುತ್ತವೆ. ಅವು ಯಾವವೆಂದರೆ, ಒಬ್ಬ ಚಿಕ್ಕ ಹುಡುಗಿ, ಒಬ್ಬ ಯವನಸ್ಥ ಮತ್ತು ಒಬ್ಬ ಪ್ರೌಢ ವ್ಯಕ್ತಿ. ಅಂದರೆ 3 ವಯಸ್ಸಿನ ಗುಂಪಿಗೆ ಸೇರಿದ 3 ಉದಾಹರಣೆಗಳು. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಸತ್ತವರನ್ನು ಎಬ್ಬಿಸಿರುವ ವಿಧಾನವನ್ನು ನಾವು ನೋಡುವಾಗ ಆತನು ಆ ಸತ್ತವರೊಂದಿಗೆ ಮಾತಾಡಿದನು. ನಮ್ಮ ವಾಕ್ಯ ಭಾಗದಲ್ಲಿ ಆತನು ಆ ಚಟ್ಟದ ಬಳಿಗೆ ಹೋಗಿ, ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಎಂಬುದಾಗಿ ಮಾತಾಡಿದನು. ನೋಡಿರಿ, ಆತನು ಮಧ್ಯಾಕಾಶದಲ್ಲಿ ಬಂದು ತನ್ನವರನ್ನು ಅದೇ ವಿಧಾನದಲ್ಲಿ ಸೇರಿಸಿಕೊಳ್ಳಲಿರುವನು. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದುವಾಗ ಆತನು ನಮಗೋಸ್ಕರ ಶಬ್ದದಿಂದ ಬರುತ್ತಾನೆ. ಆತನ ಧ್ವನಿಯು ಪ್ರಧಾನ ದೂತನ ಶಬ್ದದಂತೆಯೂ ದೇವರ ತುತೂರಿಯಂತೆಯೂ ಇರುತ್ತದೆ. ಆತನ ಒಂದೇ ಒಂದು ಕೂಗು ಸತ್ತವರಲ್ಲಿರುವ ತನ್ನವರನ್ನು ತನ್ನ ಬಳಿಗೆ ಸೇರಿಸುತ್ತದೆ. ಆತನು ಜೀವವನ್ನು ಪುನಃಸ್ಥಾಪಿಸುವಾಗ ಯಾವಾಗಲೂ ಇದೇ ವಿಧಾನವನ್ನು ಉಪಯೋಗಿಸಿದನು. ಆದರೆ ಪ್ರಿಯರೇ, ಹೇಗೂ ಬೇರೆ ಅದ್ಭುತ ಕಾರ್ಯಗಳನ್ನು ನೆರವೇರಿಸುವಾಗ ಆತನು ಈ ವಿಧಾನವನ್ನು ಉಪಯೋಗಿಸಲಿಲ್ಲ. ಸತ್ತವರನ್ನು ಎಬ್ಬಿಸುವಾಗ ಮಾತ್ರ ಆತನು ನೇರವಾಗಿ ಆ ಸತ್ತವರೊಂದಿಗೆ ಮಾತಾಡಿದನು. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 19 ಹಾಗೂ 20ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನಿಗೆ ತಿಳಿಸಲು ಅವನು ತನ್ನ ಶಿಷ್ಯರಲ್ಲಿ 2 ಕರೆದು, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಸ್ವಾಮಿಗೆ ಹೇಳಿ ಕಳುಹಿಸಿದನು. ಅವರು ಆತನ ಬಳಿಗೆ ಬಂದು, ಬರಬೇಕಾದವನು ನೀನೋ, ನಾವು ಮತ್ತೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ನಮ್ಮನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಈಗಾಗಲೇ ಓದಿದಂಥ ಈ ವಾಕ್ಯ ಭಾಗದಲ್ಲಿ ಸ್ನಾನಿಕನಾದ ಯೋಹಾನನು ಒಂದು ಪ್ರಶ್ನೆಯೊಂದಿಗೆ ತನ್ನ ಶಿಷ್ಯರನ್ನು ಯೇಸುವಿನ ಬಳಿಗೆ ಕಳುಹಿಸಿದನು. ಇದರ ವಿಷಯವಾಗಿ ಕೆಲವರು, ಯೋಹಾನನು ಈಗ ಸೆರೆಮನೆಯಲ್ಲಿ ಇದ್ದದ್ದರಿಂದ ಅವನು ನಿರಾಶನಾಗಿ ಧೃತಿಗೆಟ್ಟವನಾಗಿ ಕುಗ್ಗಿ ಹೋದವನಾಗಿ ಹಾಗೆ ಕೇಳಿದನು ಎಂಬುದಾಗಿ ಹೇಳುವುದರ ಮೂಲಕ ಮನೋವೈಜ್ಞಾನಿಕ ರೀತಿಯಲ್ಲಿ ಅರ್ಥ ವಿವರಣೆಯನ್ನು ಕೊಡುತ್ತಾರೆ. ಆದರೆ ಪ್ರಿಯರೇ, ಅದು ತಪ್ಪಾದಂಥ ಅರ್ಥ ವಿವರಣೆಯಾಗಿರುವುದು. ಯಾಕೆಂದರೆ ಈಗಾಗಲೇ ಅವನು ದೇವರ ರಾಜ್ಯದ ಕುರಿತು, ಆ ರಾಜ್ಯದ ಅರಸನ ಕುರಿತು ಘೋಷಣೆ ಮಾಡಿದ್ದಾನೆ. ಅವನು ರಾಜಾದಿರಾಜನ ಬರೋಣಕ್ಕೆ ರಾಜಮಾರ್ಗವನ್ನು ಸಿದ್ಧಪಡಿಸುವನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ. ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸ್ನಾನಿಕನಾದ ಯೋಹಾನನು ಯೇಸುಕ್ರಿಸ್ತನು ತನ್ನ ರಾಜ್ಯವನ್ನು ಅದರ ಎಲ್ಲಾ ಮಹಿಮೆಯಲ್ಲಿಯೂ ಬಲದಲ್ಲಿಯೂ ಸ್ಥಾಪಿಸಲ್ಪಡುವುದನ್ನು ಎದುರು ನೋಡುತ್ತಾ ಇದ್ದನು. ಆದರೆ ಅದು ಇನ್ನೂ ನೆರವೇರದ ಕಾರಣ ಅವನು ಆ ಒಂದು ಪ್ರಶ್ನೆಯಿಂದ ತನ್ನ ಶಿಷ್ಯರನ್ನು ಯೇಸುವಿನ ಬಳಿಗೆ ಕಳುಹಿಸಿದನು. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇಂದಿನ ನಮ್ಮ ಧ್ಯಾನದಲ್ಲಿ ಯೇಸುಕ್ರಿಸ್ತನು ತನ್ನ ಅಪೊಸ್ತಲರನ್ನು ಆರಿಸಿಕೊಳ್ಳುವಲ್ಲಿ ತೋರಿಸಿದ ಪ್ರಾರ್ಥನೆಯ ಮಾದರಿ, ಮತ್ತಾಯನ ಸುವಾರ್ತೆಯಲ್ಲಿ ಮೂಡಿಬಂದ ಪರ್ವತ ಪ್ರಸಂಗವು ಲೂಕನ ಸುವಾರ್ತೆಯಲ್ಲಿ ಸಮಭೂಮಿಯ ಉಪದೇಶವಾಯಿತು. ಶತಾಧಿಪತಿಯ ನಂಬಿಕೆಯ ಎದುರು ಇಸ್ರಾಯೇಲ್ಯರ ಅಪನಂಬಿಕೆ, ಕ್ರಿಸ್ತನ ಸಂಬಂಧದಿಂದ
ನಾವು ದೇವರ ಮಕ್ಕಳು ಎಂಬ ವಿಷಯವನ್ನು ತಿಳಿದುಕೊಂಡೆವು. ಆದುದರಿಂದ ನಮ್ಮ ವಿಶ್ವಾಸದ ಜೀವಿತದಲ್ಲಿ ಕ್ರಿಸ್ತನೊಂದಿಗೆ ಇದ್ದುಕೊಂಡು ನೂತನ ಸೃಷ್ಟಿಗಳಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಅನುದಿನವೂ ನಿನ್ನ ಸೃಷ್ಟಿಗಳಾಗಿ ಆತ್ಮನ ಫಲವನ್ನು ಕೊಡುವಂಥ ಜೀವಿತದಲ್ಲಿ ನಮ್ಮನ್ನು ಮುನ್ನಡೆಸು. ತಂದೆಯಾದ ದೇವರೇ, ಕಷ್ಟ, ಕಣ್ಣೀರು, ದುಃಖ, ಬೇನೆಯಲ್ಲಿರುವಂಥ ಒಂದೊಂದು ಆತ್ಮಗಳನ್ನು ಕರುಣಿಸು. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸು. ನೀನವರ ಸಂಗಡ ಮಾತನಾಡಿ ಅವರಿಗೆ ಬಿಡುಗಡೆಯನ್ನು, ಆರೋಗ್ಯವನ್ನು, ಸಮಾಧಾನವನ್ನು ದಯಪಾಲಿಸಿಕೊಡು. ಹೀಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ನೂತನ ಸೃಷ್ಟಿಗಳಾಗಿ ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಸ್ಥಿರಚಿತ್ತದಿಂದ, ಆದರಣೆಯಿಂದ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಅನುದಿನವೂ ದೇವರ ವಾಕ್ಯದ ಅಧ್ಯಯನದಲ್ಲಿ ನೀವು ಆತ್ಮದಲ್ಲಿ ಬಲಹೊಂದಿ ಸಂತೋಷದಲ್ಲಿರುವಿರಿ ಎಂದು ನಾವು ನಂಬುತ್ತೇವೆ. ಹಾಗಾದರೆ ಇತರರನ್ನು ಈ ಸಂತೋಷಕ್ಕೆ ನಡೆಸಲು ಪ್ರಯತ್ನಿಸುವ ಈ ಸೇವೆಯಲ್ಲಿ ಕರೆ ಮಾಡೋದರ ಮೂಲಕ, ಮಿಸ್ ಕಾಲ್ ಕೊಡೋದರ ಮೂಲಕ ನಮ್ಮನ್ನು ಬೆಂಬಲಿಸಿರಿ. ತಿರುಗಿ ನಾವು ಭೇಟಿಯಾಗೋಣ. ವಂದನೆಗಳು.